ದೇವಸ್ಥಾನಕ್ಕೆ ಹೋಗಿದೆ ಮಾವ. ಹೌದು, ನೀವು ಹೋದ ಕೆಲಸ ಏನಾಯ್ತು ಮಾವ? ಹೋದ ಕೆಲಸ ಆಗಬಹುದೆಂಬ ಭರವಸೆವಿತ್ತು, ಆದ್ರೆ ಚೇಚೆ ಗಂಗಾ. ಯಾಕೆ ಮಾವ? ಹಂಗಾದ್ರೆ ನಿಮ್ಗೆ ಕೆಲಸ ಸಿಗ್ಲಿಲ್ವಾ? ಸರ್ಕಾರವೆಂಬುದು ನರಕ ಲೋಕ. ನರಕ ಲೋಕದಲ್ಲಿ ಅಧಿಕಾರ ಎಂಬ ನರಪಿಸಾಚಿಗಳು ಲಂಚ ಎಂಬ ಮಂಚದ ಮೇಲೆ ಕುಳಿತು ವಿದ್ಯಾವಂತರನ್ನು ಒದ್ದೋಡಿಸಿ ಲಂಚ ಕೊಟ್ಟ ದಡ್ಡರನ್ನು ದಡ್ಡಿಯಲ್ಲಿ ಕೂಡ ಹಾಕುತ್ತಿರುವರು ಗಂಗಾ. ನನ್ನಂತ ವಿದ್ಯಾವಂತರನಲ್ಲ. ಅದಿರ್ಲಿ ಗಂಗಾ, ಇಂದು ಮುಖ ಸಪ್ಪಾಗಿದೆಯಲ್ಲ. ಏನಿಲ್ಲ ಮಾವ, ಹಂಗೇನಿಲ್ಲ. ಸುಳ್ಳು ಹೇಳಬೇಡ ಗಂಗಾ, ನಿಜ ಹೇಳು. ಛೇ, ಆ ಮೂರ್ಖ ನನ್ನ ತಡವಿದ ಕೆಟ್ಟ ಕೃತಿಯನ್ನ ನಾನು ನನ್ನ ಮಾವನ ಮುಂದೆ ಹೇಳ? ಇಲ್ಲ, ಬೇಡ ಮಾವ. ನಾನು ಯಾವತ್ತಾದ್ರೂ ನಿನ್ನ ಮುಂದೆ ಸುಳ್ಳು ಹೇಳಿದಿನ ಮಾವ? ಕರೆನೆ ಹೇಳ್ತಿದ್ದೀನಿ, ಏನು ನಡೆದಿಲ್ಲ. ಇಲ್ಲ ಗಂಗಾ, ಇಂದು ಏಕೆ ಮುಖ ಸಪ್ಪಾಗಿದೆ? ಯಾವಾಗಲೂ ಅರಳಿದ ಹೂವಿನಂತೆ ಹುಮ್ಮಸ್ಸಿನಂದಿರಬೇಕು. ಸೂರ್ಯಚಂದ್ರರ ನಮ್ಮಿಬ್ಬರ ಮಿಲನಕ್ಕೆ ಶುಭ ಹಾರೈಸುವಂತಿದೆ. ಬಾ ಗಂಗಾ, ಈ ನಿನ್ನ ಮಾವನ ಮನತನ ಶುಭ. ಎಂದಿಗೂ ನೀನೆಂದಿಗೂ ಎಂದಿಗೂ ನೀನೆಂದಿಗೂ ನೀನೇ ತಾನೇ ಈ ಜನ್ಮದ ಕಲ್ಪನೆ. ನನ್ನನೇ ನೋಡಲು ನನ್ನನೇ ಸೇರಲು ಬಂದರಾಗಿ ಆಡಲು ಮಾತವೇ ಹೇಳಲಿ ಸಾಧ್ಯವೇ ಇಲ್ಲದ ರಾಗವಾದಿಗ. ಸಖಿ ಸಖಿ ನನ್ನ ರೂಪದಿ, ಸಖಿ ಸಖಿ ನಿನ್ನ ಮೋಯ ನೀನೇ ನನ್ನ ಮೇಲೆ. ದನಿಯೊಳಗೆ ನೀನು ಕಣ್ಣೊಳಗೆ ಸೊಬಗಿ ಮೈ ತುಂಬಿದೆ. ಹಂಸಗಳೆಯೋಳು ಎದೆಗೆ ಇಳಿದು ಜೀವ ಜಗತ್ತಿದೆ. ಬೀರಿದ ನೀನು ಇಲ್ಲ ನನಗೆಂದು ನೀನು ಸಿಕ್ಕಾಗಿದೆ. ನಾನು ಹುಡುಗಿದ್ದು ನನ್ನ ಜಲದಾನ ನೀನು ತುಂಬಿದೆ. ನಿಹಾರಿಕ ಆಕರ್ಷಿಕ ಅನಾಮಿಕ ಹೆಸರೇನೆ ವರಣಿಕ ವಿಭಾಗಿಕ ಸುಹಾನಿಕ ನೀನೇ. ನನ್ನದೇ ನೋಡಲು ನನ್ನದೇ ಸೇರಲು ಬಂದರಾಗಿ.
ನೀನೆಂದಿಗೂ ಲಾ 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 ಲಾ. ಮಾವ ಬನ್ನಿ, ಹಾಗಾದ್ರೆ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ಊಟ ಮಾಡೋದಂತೆ. ನಡಿ ಗಂಗಾ.